ತುಮಕೂರು ಜಿಲ್ಲೆಯಲ್ಲಿ ತಪ್ಪಿದೆ ದೊಡ್ಡ ಅನಾಹುತ. ಮಕ್ಕಳ ಕೈಗೆ ಸಿಕ್ಕಿತ್ತು ಹಂದಿ ಬೇಟೆಗೆ ಬಳಸುವ ಸಿಡಿಮದ್ದಿನ ಉಂಡೆ. ಏನ್ರಿ ದೊಡ್ಡ ಅನಾಹುತ ಆಗ್ಬಿಡ್ತಾ ಇತ್ತು. ಹಂದಿ ಬೇಟೆಗೆ ಬಳಸ್ತಾರಲ್ಲ ಸಿಡಿಮದ್ದು, ಉಂಡೆ ತರ ಇರುತ್ತದು. ಓ ಸ್ವೀಟ್ ಉಂಡೆ ಅಪ್ಪ ಇದು. ನೋಡಕ್ಕೆ ಸೇಮ್ ಉಂಡೆನೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮಾದೇನಹಳ್ಳಿಯಲ್ಲಿ ಈ ಸಿಡಿಮದ್ದು ಪತ್ತೆಯಾಗಿದೆ. ಶಾಲೆ ಪಕ್ಕದಲ್ಲಿ ಬಿದ್ದಿತ್ತು. ಇವರೇನು ಮಾಡಿದ್ದಾರೆ, ಉಂಡೆಯನ್ನು ಬಾಲ್ ಅನ್ಕೊಂಡ್ಬಿಟ್ಟಿದ್ದಾರೆ. ಓ ಬಾಲ್ ಇದೆಯಪ್ಪ, ಬ್ಲಾಕ್ ಆಗಿರುವಂತಹ ಬಾಲ್ ಇದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದೇ ಸಿಡಿಮದ್ದಿನ ಉಂಡೆಯನ್ನು ಕೈಯಲ್ಲಿ ಹಿಡ್ಕೊಂಡು ಮಕ್ಕಳು ಓಡಾಡಿದ್ದಾರೆ. ಆ ಸ್ಫೋಟಕ ಉಂಡೆಯನ್ನು ತಂದೆಗೆ ನೀಡಿದ್ದ ಬಾಲಕ ಶ್ರೀನಿವಾಸ್. ಇದು ಯಾವುದೋ ಮಾಟ ಮಂತ್ರದ ವಾಲ್ ಇರಬೇಕು ಅಂತ ಅವ್ರ ತಂದೆ ಭಾವಿಸಿದ್ರು. ಯಾರೋ ಮಾಟ ಮಂತ್ರ ಮಾಡ್ತಿದಾರಪ್ಪ ಇಲ್ಲಿ ಅಂತೇಳಿ. ಬಳಿಕ ಸ್ಫೋಟಕ ಉಂಡೆಯನ್ನು ದೂರಕ್ಕೆ ಎಸೆದಿದ್ರು ಬಾಲಕನ ತಂದೆ. ಅದನ್ನು ಎಸೆತಾ ಇದ್ದಂತೆ ಬಾಯಲ್ಲಿ ಕಚ್ಚಿತ್ತು ಬೀದಿ ನಾಯಿ. ನೋಡಿ, ಬೀದಿ ನಾಯಿ ಸುಮ್ಮನೆ ಇರುತ್ತಾ, ಏನಪ್ಪ ಇದು, ಏನೋ ಒಂದು ವಿಚಿತ್ರವಾದ, ಅದು ಬಿಡೋದಿಲ್ಲ ಏನೇ ಇದ್ರು ಕೂಡ. ನಾಯಿ ಕಚ್ಚಿದ ತಕ್ಷಣ ಆ ಸಿಡಿಮದ್ದಿನ ಉಂಡೆ ಸ್ಫೋಟಗೊಂಡ್ಬಿಡ್ತು. ನೋಡಿ, ಬೀದಿ ನಾಯಿ ಸ್ಫೋಟಗೊಳ್ತಿದ್ದಂತೆ ಅದು ಬೀದಿ ನಾಯಿ ಸತ್ತೋಗ್ಬಿಡ್ತು. ಆ ಬಾಲಕ ಏನಾದರೂ ಕಚ್ಚಿದ್ದಿದ್ರೆ, ಅವರಪ್ಪ ಏನಾದರೂ ಕಚ್ಚಿದ್ದಿದ್ರೆ ಅನಾಹುತ ಆಗ್ತಾ ಇತ್ತು. ಯಾರು ಇವರು ಹಂದಿ ಬೇಟೆ ಆಡೋರು? ಊರೊಳಗಡೆ ಬಂದು ಹಂದಿ ಬೇಟೆ ಆಡ್ತೀರಾ ನೀವು? ನೋಡಿ, ನಾಯಿ ಸತ್ತು ಬಿದ್ದಿದೆ ಅಲ್ಲಿ. ಹಂದಿ ಬೇಟೆ ಆದರೂ ಆಡಿ, ಯಾವುದಾದ್ರೂ ಪ್ರಾಣಿ ಬೇಟೆ ಆಡಿ, ಅದು ಕಾಡೊಳಗಿರಲಿ, ಪ್ರಾಣಿ ವಧೆ ಇಲ್ಲ ಇಲ್ಲಿ. ಬಟ್ ಈಗ ಕೆಲವೊಬ್ರು ಏನು ಮಾಡ್ತಾರೆ, ಈ ಜಮೀನುಗಳ ಪಕ್ಕದಲ್ಲಿ ಹಂದಿಗಳನ್ನು ಬೇಟೆ ಆಡಲಿಕ್ಕೆ ಬರ್ತಾರೆ. ಅವು ಹಂದಿನ ಕೊಲ್ಲಲಿಕ್ಕೆ ಅಥವಾ ಹಂದಿ ಅದನ್ನು ಕಚ್ಚಿ ಸತ್ತೋಗ್ಲಿ ಅನ್ನುವಂಥ ಕಾರಣಕ್ಕೆ ಅವ್ರು ಬಿಸಾಕಿರ್ತಾರೆ. ಅದನ್ನು ಯಾರಾದರೂ ಮನುಷ್ಯರು ಕಚ್ಚಿದರೆ ಮನುಷ್ಯರು ಸತ್ತೋಗ್ತಾರೆ. ನೋಡಿ, ನಾಯಿ ಕಚ್ತು, ನಾಯಿ ಸತ್ತೋಯ್ತು. ಬಟ್ ಇದು ನಿಜಕ್ಕೂ ಕೂಡ ಆತಂಕ. ಇದು ಯಾರಿಗಾದರೂ ಅಷ್ಟೇ ರೀ, ಏನೋ ಎಲ್ರಿಗೂ ಇದು ಬಾಂಬೆ, ಇದ್ರ ಒಳಗಡೆ ಡೈನೋಮೆಟ್ ಇದೆ ಅಥವಾ ಬಾಂಬ್ ಬಿಟ್ಟಿದ್ದಾರೆ ಗೊತ್ತಾಗುತ್ತೆ. ಕಂಪ್ಲೀಟಾಗಿ ರೌಂಡ್ ಇರುತ್ತಪ್ಪ, ಅದು ರೌಂಡ್ ಇರುತ್ತೆ. ಅವ್ನು ಹುಡುಗ ಬಾಲ್ ಅಂದ್ಕೊಂಡು ಹೋಗಿ ಅಪ್ಪ ನೋಡಿ ನಮ್ಗೆ ಬಾಲ್ ಸಿಕ್ತು ಅಂತ ಕೊಟ್ಟಿದ್ದಾನೆ. ಅವ್ರ ಅಪ್ಪಂಗೆ ಡೌಟು, ಯಾವುದೋ ಮಾಟ ಮಂತ್ರ ಮಾಡಿಸೋರಪ್ಪ, ಯಾಕೆ ಉಚಿತರ ಬಾಲ್ ಥರ ಇದೆ ಅಂತ ಎಸೆದು ಬಿಟ್ಟಿದ್ದಾರೆ. ಆಮೇಲೆ ನಾಯಿ ಕಚ್ತು. ನಾಯಿ ಹಂಗೆ ಕಚ್ಕೊಂಡು ಬಾಯಲ್ಲಿ ಇಟ್ಕೊಂಡು ಮನೆ ಒಳಗಡೆ ಹೋಗಿ ಕಚ್ಚಿದ್ರೆ ಏನಾಗ್ತಿತ್ತು? ತೋರಿಸ್ತೆ ಅವರಪ್ಪ ಯಾರ ಮಾಟ ಮಾಡೋರಂತ ಅವರಪ್ಪ ಎಸೆಯಿತು. ನಿನ್ಗೆಲ್ಲಿ ಸಿಕ್ಕದು? ಹೌದಾ, ನೀನ್ ಹೆಂಗ್ ನೋಡ್ದೆ ಅದನ್ನ? ನಾನು ಬ್ಯಾಗ್ ಇಕ್ಕಾನಂತ ಬಂದೆ, ಅದು ಸ್ಕೂಲ್ ಕಾಂಪೌಂಡ್ ಬೀಗ ಹಾಕಿತ್ತಂತಣ್ಣ, ಹಂಗಾಗಿ ಲಾಸ್ಟ್ ಎತ್ತಕ್ಕೆ ಅಂತ ಬಂದಂತೆ. ಬ್ಯಾಗ್ ಇಕ್ಕಿರ್ತಾರೆ. ನಮ್ಮ ಅಪ್ಪಾಜಿ ಮನೆ ಹತ್ರ ತಗೊಂಡು ಹೋಯ್ತು. ಅದೇ ಸರ್ ಮನೆ ಒಳಗಡೆ ತಗೊಂಡೋಯ್ತು ಮನೆ ಒಳಗೆ. ಆಯ್ತು. ಈ ಅಣ್ಣ ತಂತು, ಎಲ್ಲಿಂದ ತಂತ ಗೊತ್ತಿಲ್ಲ. ಎಲ್ಲಿತ್ತದು ಉಂಡೆ? ಇಲ್ಲಿತ್ತು. ಎಲ್ಲಿ? ಎಲ್ಲಿ? ಇಲ್ಲಿ ಅಂದ್ರೆ ಎಲ್ಲಿ? ಸ್ಕೂಲ್ ಮುಂದೆ ಬಿದ್ದೈತಾ? ನೀನು ಅವನ ಕೈ ಕೊಟ್ಟ, ಸೀನು ಕೈಗೆ? ನಾನು ಹೋದೆ, ಅವ್ರ ಅಪ್ಪ ಅವನಿಗೆ ಕೊಟ್ಟೆ. ಅವ್ರ ಅಪ್ಪ ಎದ್ದು ತೋರಿಸ್ತಾ, ಯಾರ ಮಾಟ ಮಾಡೋರಂತ ಅವ್ನು ಎಸ್ದ. ಅಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಅಲ್ಲಿ ಸಿಡಿಮದ್ದು ಹಂದಿ ಬೇಟೆ ಆಡೋದು ಅಲ್ಲಿ ಹೇಗೆ ಬಂತು ಊರೊಳಗಡೆ? ಆಮೇಲೆ ಈಗ ದೊಡ್ಡ ಅನಾಹುತ ಆಗ್ತಾ ಇತ್ತು, ಖಂಡಿತವಾಗ್ಲೂ ಆಗ್ತಾ ಇತ್ತು. ಅದರ ಒಂದು ತೀವ್ರತೆ ಎಷ್ಟಿರುತ್ತೆ? ಬಟ್ ಈಗ ಆ ಮಕ್ಕಳು ಆಗಿರ್ಬೋದು, ಅವ್ರ ತಂದೆ ಎಸೆದಿದ್ದಾಗಿರ್ಬೋದು, ಯಾವ ರೀತಿ ಇವ್ರು ಪ್ರಾಣಾಪಾಯದಿಂದ ಪಾರಾದ್ರು ಅಂತ? ಪ್ರಭು, ತುಮಕೂರಿನಲ್ಲಿ ಒಂದು ರೀತಿಯಾಗಿ ತಪ್ಪಿದ ದೊಡ್ಡ ಅನಾಹುತ ಅಂತಾನೆ ಕೂಡ ಹೇಳ್ಬೋದು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ, ಜೊತೆಗೆ ಹಿಂದೆ ಗ್ರಾಮೀಣ ಭಾಗದಲ್ಲಿ ಅಂದ್ರೆ ಕಾಡಂದಿಯನ್ನ ಬೇಟೆಯಾಡಲು ಹೋಗುವಂತ ಸಂದರ್ಭದಲ್ಲಿ ಆ ಸಿಡಿಮದ್ದನ್ನು ಕೂಡ ಬಳಸ್ತಾ ಇದ್ರು. ಆದ್ರೆ ದಿಢೀರನೆ ಕೂಡ ಆ ಒಂದು ಸಿಡಿಮದ್ದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮಾದೇನಹಳ್ಳಿಯ ಒಂದು ಸರ್ಕಾರಿ ಶಾಲಾದ ಪಕ್ಕದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು
ಗ್ರಾಮಸ್ಥರಲ್ಲಿ ಒಂದು ರೀತಿಯಾಗಿ ಸಾಕಷ್ಟು ರೀತಿಯಾಗಿ ಆತಂಕ ಕೂಡ ಹೆಚ್ಚು ಮಾಡಿರ್ತಕ್ಕಂಥದ್ದು. ಒಂದು ರೀತಿಯಾಗಿ ದೇವರ ರೂಪದಲ್ಲಿ ಬಂದಂತ ನಾಯಿ ಆ ಒಂದು ಮಕ್ಕಳ ಪ್ರಾಣವನ್ನ ಉಳಿಸಿದರೆ ಅಂತಾನು ಕೂಡ ಹೇಳ್ಬೋದು. ಏನೋ ಆ ಒಂದು ಮಾದೇನಹಳ್ಳಿಯಲ್ಲಿ ಆ ಸ್ಕೂಲ್ ಪಕ್ಕದಲ್ಲಿ ಬಿದ್ದಿದಂತಹ ಒಂದು ಚೆಂಡಿನ ರೂಪದಲ್ಲಿದ್ದಂತಹ ಬಾಲನ್ನ ತಗೊಂಡು ಮಕ್ಕಳು ಆಟ ಆಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಅದನ್ನ ತಗೊಂಡು ಅಲ್ಲಿದ್ದಂತ ಇಬ್ರು ವಿದ್ಯಾರ್ಥಿಗಳು ಯುವರಾಜ್ ಮತ್ತೆ ಶ್ರೀನಿವಾಸ್ ಏನಿದ್ದಾರೆ ಅವರು ತಗೊಂಡು ಶ್ರೀನಿವಾಸ್ ಅವರ ತಂದೆ ಬಳಿ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಅದು ಬಾಲು ಒಂದು ರೀತಿಯಾಗಿ ಈ ಹಿಂದೆ ಮಾಟ ಮಂತ್ರ ಮಾಡಿಸೋ ಒಂದಷ್ಟು ಬಾಲಿನ ರೂಪದಲ್ಲಿ ಅದಿರುತ್ತೆ. ಅದನ್ನ ತೆಗೆದಿ ಯುವರಾಜ್ ಅವರ ತಂದೆಯವರು ಕೂಡ ಪಕ್ಕದಲ್ಲಿ ಇರ್ತಕ್ಕಂಥ ಶಾಲೆಯ ಪಕ್ಕದಲ್ಲಿ ಬಿಸಾಕ್ತಾರೆ. ಅದನ್ನ ಕಂಡಂತಹ ಏನು ನಾಯಿ ಏನಿದೆ, ಒಂದು ಬೀದಿ ನಾಯಿ, ಅದನ್ನ ಬಾಯಿನಲ್ಲಿ ಕಚ್ಕೊಂಡು ಹೋಗೋ ಒಂದು ಕೆಲಸವನ್ನು ಕೂಡ ಮಾಡುತ್ತೆ. ಕಚ್ಕೊಂಡಂತ ಸಂದರ್ಭದಲ್ಲಿ ಬಾಯಿಯಿಂದ ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ಆ ಒಂದು ರಭಸಕ್ಕೆ ಸ್ಫೋಟಗೊಂಡಿರ್ತಕ್ಕಂಥದ್ದು. ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟು ದೂರದಷ್ಟು ಕೂಡ ಆ ಒಂದು ಶಬ್ದ ಆ ಗ್ರಾಮದಲ್ಲಿ ಚಿಮ್ಮಿರ್ತಕ್ಕಂಥದ್ದು. ಕೂಡಲೇ ಕೂಡ ಸ್ಥಳಕ್ಕೆ ಅಲ್ಲಿದ್ದಂತ ಅಕ್ಕಪಕ್ಕದ ಗ್ರಾಮಸ್ಥರು ಜೊತೆಗೆ ಅಲ್ಲಿದ್ದಂತ ಜನರು ಕೂಡ ಬರ್ತಾರೆ. ಬಂದು ಅದನ್ನ ಗಮನಿಸಿದಂತ ಸಂದರ್ಭದಲ್ಲಿ ಒಂದು ರೀತಿಯಾಗಿ ನಾಯಿಯ ಬಾಯಿ ಕೂಡ ಚಿದ್ರಾಗಿ ನಾಯಿ ಕೂಡ ಸಾವನ್ನಪ್ಪಿರ್ತದೆ. ಅದಾದ ನಂತರ ಕೂಡಲೇ ಕೂಡ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಪೊಲೀಸರು ಬಂದು ವಿದ್ಯಾರ್ಥಿಗಳ ಬಳಿ ಮಾಹಿತಿ ಕಲೆ ಹಾಕುವಂತ ಕೂಡ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದ್ರೆ ಮಕ್ಕಳು ಯಾವುದೇ ರೀತಿಯಾಗಿ ಕೆಲವೊಮ್ಮೆ ಸಡನ್ ಆಗಿ ಹೇಳಿದಂತ ಸಂದರ್ಭದಲ್ಲಿ ಭಯ ಬೀಳ್ತಾರೆ. ಅದಾದ ನಂತರ ಪೊಲೀಸರು ಅವರಿಗೆ ಧೈರ್ಯ ತುಂಬುವ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಆಗ ಪೊಲೀಸರು ಮಕ್ಕಳಿಂದ ಮಾಹಿತಿಯನ್ನ ಕೂಡ ಪಡಿತಾರೆ. ಅಂದ್ರೆ ಯಾರೋ ಕಿಡಿಗೇಡಿಗಳು ಈ ಶಾಲಾ ಪಕ್ಕದಲ್ಲಿ ತಂದಾಕಿರ್ತಕ್ಕಂಥದ್ದು, ಅವರು ಬೈ ಮಿಸ್ ಆಗಿ ಕೂಡ ಅಲ್ಲಿ ತಂದು ಹಾಕಿದ್ರೆ ಅಥವಾ ಶಾಲೆಯನ್ನ ಏನಾದ್ರು ಕೂಡ ಟಾರ್ಗೆಟ್ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಏನಾರ ಯಾವ್ದಾದ್ರು ಜಿದ್ದುಗೋಸ್ಕರ ತಂದಿದಾರ ಅನ್ನೋದಷ್ಟು ಅನುಮಾನಗಳು ಕೂಡ ಗ್ರಾಮಸ್ಥರಲ್ಲಿ ಹುಟ್ಟಾಕಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಪೊಲೀಸರು ಆ ಒಂದು ಮಕ್ಕಳ ಒಂದು ಮಾಹಿತಿ ಆಧಾರದ ಮೇಲೆ ತನಿಖೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಪೊಲೀಸರ ತನಿಖೆಯಿಂದ ಅಷ್ಟೇ ಕೂಡ ಈ ಒಂದು ಪ್ರಕರಣಕ್ಕೆ ಏನಾದ್ರೂ ಕೂಡ ಒಂದು ಮುಂದಿನ ಏನು ಈ ಹಿಂದೆ ಯಾವ ವಿಚಾರಕ್ಕೆ ತಂದಿದ್ರು ಅನ್ನೋಂಥದ್ದು ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಪ್ರಭು, ಅಂದರೆ ಈಗ ಸಂತೋಷ ಆ ಭಾಗದಲ್ಲಿ ಸುತ್ತಮುತ್ತ ಈ ಹಂದಿ ಬೇಟೆಗೆ ಈ ಬಳಸುವಂಥದ್ದು ಇವೆಲ್ಲವನ್ನು ಕೂಡ ಒಂದು ರೀತಿ ಆಳವಾಗಿ ತನಿಖೆಗೆ ಇಳಿಬೇಕು ಅಂತ, ಈ ರೀತಿ ಡೈನಮೈಟ್ ಆಗಿರ್ಬೋದು, ಸಿಡಿಮದ್ದುಗಳಾಗಿರ್ಬೋದು, ಅದರ ಬಗ್ಗೆ. ಪ್ರಭು, ಖಂಡಿತ. ಯಾಕೆ ಅಂತಂದ್ರೆ ಅದು ಕಾನೂನು ಬಾಹಿರ ಚಟುವಟಿಕೆ ಕೂಡ ಆಗಿರ್ತಕ್ಕಂಥದ್ದು. ಅದನ್ನ ತಯಾರು ಮಾಡುವಂತ ಸ್ಥಳದಲ್ಲಿ ಲೈಸೆನ್ಸ್ ಅನ್ನ ಪಡೆದಿದಾರ ಅಥವಾ ಸಂಬಂಧಪಟ್ಟಂತ ಇಲಾಖೆಯಿಂದ ಅದನ್ನ ಅನುಮತಿಯನ್ನ ಪಡೆದಿದಾರ. ಜೊತೆಗೆ ಏನು ಆ ಒಂದು ಸಿಡಿಮದ್ದು ಏನಾದ್ರೂ ಕೂಡ ಶಾಲಾ ಪಕ್ಕದಲ್ಲಿ ಏನಾದ್ರು ಸ್ಫೋಟ ಆಗಿದ್ರೆ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ರೀತಿಯಾಗಿ ಒಂದು ರೀತಿಯಾಗಿ ದೊಡ್ಡ ಅನಾಹುತ ಕೂಡ ಆಗ್ತಿತ್ತು. ಆ ಅನಾಹುತವನ್ನ ತಪ್ಪಿಸುವ ಕೆಲಸವನ್ನು ಕೂಡ ಒಂದು ರೀತಿಯಾಗಿ ನಾಯಿ ಕೂಡ ಮಾಡಿರ್ತಕ್ಕಂಥದ್ದು. ಇದರ ಒಂದು ಈ ಒಂದು ಕೆಲಸದ ಹಿಂದೆ ಕಿಡಿಗೇಡಿಗಳು ಯಾರಿದ್ದಾರೆ ಅನ್ನೋದನ್ನ ಪೊಲೀಸರ ತನಿಖೆಯಿಂದ ಅಷ್ಟೇ ಕೂಡ ಹೊರಬರ್ಬೇಕಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.